ಬೇಡ ಅಂದೆ. ಈಗ ನೋಡಿ ಮಧ್ಯರಾತ್ರಿಯಲ್ಲಿ ಮಳೆಯಲ್ಲಿ ಮನುಷ್ಯರೇ ಇಲ್ದಿದ್ದ ಮನೆ ಹತ್ರ ಬಂದು ನಿಲ್ಲೋಂಗಾಯ್ತು. ಈಗ ನಿನ್ ಚಿಂತೆ ಮಳೆದ ಅಥವಾ ಮನುಷ್ಯರೇ ಇಲ್ದಿರೋ ಮನೆದ? ಮಂಗನ ಮನಸ್ಸು ಯವ್ವನದ ವಯಸ್ಸು. ಕತ್ಲಲ್ಲಿ ಖಾಲಿ ಮನೆಯಲ್ಲಿ ಏನಾದರೂ ಎಡವಟ್ಟಾದ್ರೆ ಮಕ್ಕಳಾಗ್ತವನ್ನೋ ಚಿಂತೆ. ನೀನೇನು ಚಿಂತೆ ಮಾಡಬೇಡ. ನಾನು ರಾತ್ರಿ ಹೊತ್ತಲ್ಲಿ ದೇವ್ಗಳ ಜೊತೆ ಸಂಸಾರ ಮಾಡಲ್ಲ. ಹೌದೌದು, ಕೆಲಸ ಆಗೋವರೆಗೂ ದೇವತೆ ಅಂತೀರಾ, ಆಮೇಲೆ ದೆವ್ವ ಅಂತೀರಾ. ಒಟ್ಟಿನಲ್ಲಿ ಕೆಲಸ ಮುಗ್ದು ಹುಡುಗಿನ ತಲೆ ಮೇಲೆ ಟೋಪಿ ಹಾಕೋ ನಿಮ್ಮಂಥ ಹುಡುಗರಿಗೆ ನಂದೊಂದು ಧಿಕ್ಕಾರ. ಧಿಕ್ಕಾರ ಹಾಕೋದು ಹೆಣ್ಮಕ್ಳ ಅಧಿಕಾರ. ನನಗೋಕೆ. ಸ್ವಿಚ್ ಹಾಕಿ ಕರೆಂಟ್ ಪಾಸ್ ಮಾಡಿದ್ದೀರಾ. ಮಕ್ಕಳಾಗದೇ ಇರೋ ಥರ ನಾವು ನೋಡ್ಕೊಳ್ತೀವಿ. ಇದ್ರೆ ನಿಮ್ಮ ಸಹಕಾರ. ರಾಜು, ಈ ಮನೆ ನೋಡ್ತಾ ಇದ್ರೆ ಮಳೆಲಿ ನೆಂದ್ಕೊಂಡು ಹೋಗೋಣ ಅನಿಸ್ತಾ ಇದೆ. ಬನ್ನಿ ಹೋಗೋಣ. ಯಾರಿದು? ಹಲೋ ಮೇಡಮ್, ಕೊರಿಯರಿಂದ ನಿಮ್ಮ ಅಡ್ರೆಸ್ಗೆ ಒಂದು ಪಾರ್ಸಲ್ ಬಂದಿದೆ. ನಿಮ್ಮ ಮನೆ ಎಲ್ಲಿ ಬರುತ್ತಾ ಮೇಡಮ್? ಕೊರಿಯರಾ? ಯಾರ ಹೆಸರಲ್ಲಿದೆ? ಒಂದು ನಿಮಿಷ ಮೇಡಮ್. ಅದು
ಹೇ ಏನೇ ಗಜ್ನಿ ನಿನ್ನ ಕಾಟ. ಲೋ ಗಂಟಿಸಿನ ಏನೋ ಮಾಡ್ತಾ ಇದೀಯಾ? ಮಲ್ಗಿದ್ದೀನಿ ಹೇಳೆ. ಎದ್ದಿದ್ರೆ ಬರ್ತೀಯಾ? ಹಲೋ, ಶಾಕ್ ಆಗಬೇಡ. ನಿದ್ದೆಯಿಂದ ಎದ್ದಿದ್ರೆ ID ಕಾರ್ಡ್ ತೊಗೊಂಡು ಕೆಳಗಡೆ ಬಾ, ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ ಬರ್ತೀನಿ ತಾಳು. ಹ್ಯಾಂಗ್ ಓವರ್ ಅಂತ ರಜೆ ಹಾಕಿದ್ರೆ ID ಕಾರ್ಡ್ ಅಂತ ನೀನು ಫೋನ್ ಹಾಕಿದೆ. ಈ ಥರ ಡೈಲಿ ಮರೆಯೋದಕ್ಕೆ, ನನ್ನ ತಲೆ ಕೊರೆಯೋದಕ್ಕೆ. ಆಯ್ತು ಬಿಡೋ ಪಿಕೆ, ಇವೆಲ್ಲ ಮಾತಾಡೋಕ್ಕೆ ಇವಾಗ ಟೈಮ್ ಇಲ್ಲ. ಫ್ರೀ ಇದ್ದಾಗ ಕಾಲ್ ಮಾಡ್ತೀನಿ, ಇದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡೋಣ. ಓಕೆ, ಬಾಯ್. ಸರಿ ಬಾಯ್. ನಡಿ. ಇವಳು ಮದುವೆ ಆಗೋ ಬಕ್ರನ್ಗೆ ಲೈಫ್ ಲಾಂಗ್ ವಕ್ರನೇ. ಏನೇ ಇವತ್ತು ನಿಮ್ಮ ಟೀಮಲ್ಲಿ ಇಬ್ರು ಮಿಸ್ಸಿಂಗು? ವಾಟ್ಸ್ ದ ಫಂಡ? ಒಬ್ಳು ಅಮ್ಮನಿಗೆ ಹುಷಾರಿಲ್ಲ ಅಂತ ಊರಿಗೆ ಹೋಗಿದ್ದಾಳೆ. ಮತ್ತೆ ದೇವದಾಸು ಕೈ ಕೊಟ್ಟೊಂದು ಪಾರ್ಕಿಂಗ್ ಲಾಟಲ್ಲಿ ಕಾಣಿಸ್ಕೊಂಡ ಅಂತ ಮೂಡ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋದ್ಲೋ? ಇನ್ನೆಲ್ಲೇ ಹೋದ್ಲು? ಇನ್ನೆಲ್ಲಿ ಹೋಗಿರ್ತಾಳೆ. ಈ ಹಾಳಾದ ಸಿಚುವೇಶನ್ಗೆ ಈ ಆಲ್ಕೋಹಾಲ್ ಹಾಡು ಹಾರ್ಟ್ ಮೇಲೆ ಆ್ಯಸಿಡ್ ಆಗ್ತಾಗಿದೆ. ಏನು ಮೇಡಮ್ ಇವತ್ತು ಬೆಳಗ್ಗೆನೆ ಲವಲ್ಲಿ ಫೇಲ್ ಆಗಿರೋ ನಮ್ಮಂಥವ್ರಿಗೆ ಬೆಳಗಾದ್ರೇನು ರಾತ್ರಿ ಆದ್ರೇನು ಲಿಕ್ಕರೆ ಲೈಫ್ ಅನ್ಸುತ್ತೆ. ಅಯ್ಯೋ ನೀವು ಹೇಳೋದು ನನಗೆ ಒಂದು ಅರ್ಥ ಆಗ್ತಾಯಿಲ್ಲ. ಸೈಡ್ಸ್ ಏನಾರ ಬೇಕಾ ಮೇಡಮ್? ನೋವಿದೆ, ಏನು ಬೇಡ ಹೋಗು. ಏನೇ ಇದು? ಅಯ್ಯೋ ದೇವ್ರೆ, ಏನೇ ಇವಳು ಹಿಂಗೆ ಕುಡ್ದು ಬಿದ್ದಿದ್ದಾಳೆ? ಎಬ್ಬರಿಸಿದ್ರೆ ಎದ್ದೇಳ್ತಾಳ? ಡೌಟೇ. ಎತ್ತಾಕೊಂಡು ಹೋಗಣ್ವಾ? ಏ ಲತಿಕಾ, ಎತ್ರೆ ಹಿಡ್ಕೊಳ್ಳೆ. ಎತ್ತಕ್ಕೂ ಆಗಲ್ಲ. ಬಿಡ್ರೆ ನಿಧಾನ ಕೈನ. ಏನೇ ಇವಳು ಹಿಂಗ್ ಕುಡ್ದು ಸಾಯ್ತಾಳೆ? ಎಷ್ಟು ಭಾರ ಇದ್ದಾಳೆ ನೋಡು. ಇದೇ ಆಯ್ತು, ಯಾವಾಗ ನೋಡಿದ್ರು ಏನೇ ಮಾಡೋದು ಇವಳನ್ನ. ಇದೊಂದೇ ಕಡಿಮೆ ಆಗಿತ್ತೀಗ. ಬೇಗ ಡೋರ್ ತೆಗಿಯೇ. ಬಿಡ್ರೆ ಹೋಗು. ನೀನ್ ಯಾವಾಗ್ಲೂ ಬರೋ ಚರ್ಚು ಇದೇನಾ? ಹೌದು, ಯಾಕೆ? ಏನಿಲ್ಲ, ನೀನ್ ಯಾವಾಗ್ಲೂ ಬರೋ ಚರ್ಚು ಈ ಥರನೂ ಇರತ್ತಂತ ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಕೇಳ್ದೆ. ಪಾಪ ಜೀಸಸ್ಸು ಇರಕ್ ಜಾಗ ಇಲ್ಲದೆ ಚರ್ಚ್ ಬಿಟ್ಟು ಆಶ್ರಮಕ್ಕೆ ಬಂದು ಸೆಟ್ಲ್ ಆಗಿದ್ದಾರೆ ಅನ್ಸುತ್ತೆ. ಸಾಕು, ಸುಮ್ಮನೆ ಇರ್ರಿ. ದೇವ್ರು ಎಲ್ಲಾ ಕಡೆ ಎಲ್ರಲ್ಲೂ ಇರ್ತಾನೆ. ಆದ್ರೆ ನಿಮ್ಮಂತವ್ರೆ ಗುಡಿ ಕಟ್ಟಿ ಕೂಡಾಕಿ ಇಲ್ಲೇ ಇರ್ಬೇಕು, ಹೀಗೆ ಇರ್ಬೇಕು ಅಂತ ರೂಲ್ಸ್ ಮಾಡಿರೋದು. ಹೌದೌದು, ಕೊಳಕ್ ಮಕ್ಕಳು ಗಲೀಜ್ ಜಾಗದಲ್ಲೇ ನಿಮ್ ಜೀಸಸ್ ಇರ್ತಾನೆ ಅನ್ಸುತ್ತೆ ಅಲ್ವಾ? ಚರ್ಚಲ್ಲಿ ದೇವ್ರು ಅನ್ನೋ ಹೆಸರಲ್ಲಿ ಬರೀ ಸ್ಟ್ಯಾಚು ಮಾತ್ರ ಇರುತ್ತೆ. ಆದ್ರೆ ಇಲ್ಲಿ ಮಕ್ಕಳು ರೂಪದಲ್ಲಿ ಆ ದೇವ್ರೇ ಇರ್ತಾನೆ. ಇದೆಲ್ಲ ನನ್ನಂತ ಅನಾಥ್ರಿಗೆ ಮಾತ್ರ ಕಾಣೋದು. ಎಲ್ರೂ ಇದ್ದು ಯಾರೂ ಇಲ್ದೇ ಇರೋರು ಹಾಗಿರ್ತಾರಲ್ಲ, ಅಂತವ್ರಿಗಲ್ಲ. ನೋಡೆ,
ಈ ವೇದಾಂತ ಸಿದ್ಧಾಂತಗಳೆಲ್ಲ ನಾವು ಚಿಕ್ಕವರಿರುವಾಗಲೇ ನೋಡ್ಬಿಟ್ಟಿದ್ದೀವಿ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಒಳ್ಳೇದು. ಎಷ್ಟಾಯ್ತು? 1 ನಿಮಿಷ. 20 rupees. ಹಾಗೆ ಇಲ್ಲೊಂದು ಸೈನ್ ಮಾಡಿ. ಓಕೆ. ಹಲೋ ಡೇವಿಡ್, ಮೇಲ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಹೌದು, ಗೂಗಲ್ ಡ್ರೈವಲ್ಲೇ ಕಳಿಸಿದ್ದೀನಿ. ಓಕೆ, ಬಾಯ್. ಮೇಡಮ್, ಹಾಂ, ನಿಮ್ಮ ಪರ್ಸು. ಓ, ಥ್ಯಾಂಕ್ ಯು. ಇಟ್ಸ್ ಓಕೆ ಮ್ಯಾಮ್. ಯಾಕೆ ಹಿಂಗೆಲ್ಲ ಆಗ್ತಿದೆ? ಗುಡ್ ಮಾರ್ನಿಂಗ್ ಡಾಕ್ಟರ್. ಓ, ಗುಡ್ ಮಾರ್ನಿಂಗ್ ಲೀಸಾ. ಬನ್ನಿ ಬನ್ನಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಹೇಳಿ ಲೀಸಾ, ಹೇಗಿದ್ದೀರಾ? ಹೇಗೆ ನಡೀತಿದೆ ನಿಮ್ಮ IT ಇಂಡಸ್ಟ್ರಿ? ಗೋಯಿಂಗ್ ಗುಡ್ ಡಾಕ್ಟರ್. ಮತ್ತೆ ವರ್ಕ್ಲೋಡ್ ತುಂಬ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ. ಬಟ್ ನಿಮ್ಮ ಮುಖದಲ್ಲಿ ತುಂಬ ಸ್ಟ್ರೆಸ್ ಕಾಣಿಸ್ತಿದೆ. ಹೌದು ಡಾಕ್ಟರ್, ಆದರೆ ವರ್ಕ್ ಪ್ರೆಷರಿಂದ ಅಲ್ಲ. ಮತ್ತೆ ಅದು
ಯಾರು? ಯಾರು? ಐ ಡೋಂಟ್ ನೋ ವೈ ಡಾಕ್ಟರ್. ಇತ್ತೀಚೆಗೆ ಈ ಥರ ಕನಸುಗಳು ದಿನಾ ಕಾಡ್ತಾನೇ ಇದೆ. ಡ್ರಿಂಕ್ಸ್ ಮಾಡದೆ ಮಲಗಿಲ್ಲ ಅಂದರೆ ಕನಸಲ್ಲಿ ಬರೋ ವ್ಯಕ್ತಿಗಳೆಲ್ಲ ಕಣ್ಣೆದ್ರಿಗೆ ಬಂದಂಗಾಗುತ್ತೆ. ನನಗೇನು ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅನ್ನಿಸ್ತಿದೆ. ಪ್ಲೀಸ್ ಗಿವ್ ಮಿ ಸಮ್ ಪಿಲ್ಸ್. ನೋ ಲೀಸಾ, ಟ್ಯಾಬ್ಲೆಟ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್. ಹಿಂದೆ ಕೂಡ ಇದೇ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಿದೆ. ಡೂ ಯು ರಿಮೆಂಬರ್? ಈಗಲೂ ನೀನು ಅದೇ ತಪ್ಪು ಮಾಡ್ತಿದ್ಯಾ. ಲೀಸಾ, ಲೀಸಾ? ಹಾಂ, ಎಸ್ ಡಾಕ್ಟರ್. ಆಸ್ ಅ ಡಾಕ್ಟರ್ ನಿನಗೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿನಗಿರೋ ಸಮಸ್ಯೆಗೆ ಒಂದೇ ಮದ್ದು ಅಂದರೆ ಮೆಡಿಟೇಷನ್. ಅದನ್ನು ಬಿಟ್ಟು ಡ್ರಿಂಕ್ಸು, ಡ್ರಗ್ಸು, ಟ್ಯಾಬ್ಲೆಟ್ ಅಂತ ಹೋದರೆ ನಿನ್ನ ಜೀವ ಎರಡೂ ಹಾಳಾಗತ್ತೆ. ಯು ನೀಡ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್. ಸೀರಿಯಸ್ಲಿ. ಶ್ಯೂರ್ ಡಾಕ್ಟರ್, ಐ ಟ್ರೈ. ಆಯ್ತು ಬಿಡು, ನಿಂದು ಯಾವಾಗಲೂ ಇದೇ ಕತೆ. ಲಾಸ್ಟ್ ವೀಕೆ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟೆ. ನಾಳೆನೂ ಹಾಗೆ ಮಾಡಲ್ಲ ತಾನೆ? ಖಂಡಿತ ಇಲ್ಲ ಟೀಚರ್. ಅಟ್ ಎನಿ ಕಾಸ್ಟ್ ನಾಳೆ ಬಂದೇ ಬರ್ತೀನಿ. ಲಿಸಾ, ಹಾಗೆ ಒಂದು ರಿಕ್ವೆಸ್ಟು. ನಾಳೆ ಬರ್ತಾ ರಿಪೇರಿ ಕೊಟ್ಟಿರೋ ನನ್ನ ಸ್ಪೆಕ್ಸ್ನ ತಗೊಂಬರ್ತೀಯಾ? ನೀವೇನು ಟೀಚರ್ ರಿಕ್ವೆಸ್ಟ್ ಮಾಡ್ತಿದ್ದೀರಾ? ಅಡ್ರೆಸ್ ಕೊಟ್ಟು ಆರ್ಡರ್ ಮಾಡಬೇಕು. ಸರಿ ಕಣೆ, ಬರ್ಕೊ. ವಾಸನಾಯ್ಕೇರ್, ಓಕೆ. ಮಾರೇನಹಳ್ಳಿ, ಹಾಂ, 5th ಮೇನ್, 4th ಕ್ರಾಸ್, ಸರಿ. ವಿಜಯನಗರ. ಓಕೆ ಟೀಚರ್. ಅಮೌಂಟ್ ಆಲ್ರೆಡಿ ಪೇ ಆಗಿದೆ. ಓಕೆ, ನೀನೇನು ಕೊಡಬೇಡ. ಸರಿ ಸರಿ, ನಾನು ನಾಳೆ ಸಿಗ್ತೀನಿ. ನನ್ನ ಹೆಸರಲ್ಲಿ ಯಾರು ಕಳಿಸಿರ್ಬೋದು? ಏನಿರ್ಬೋದು ಇದರಲ್ಲಿ? ಲೀಸಾ, ಈ ಬುಕ್ಕು ನನ್ನ ಹೆಸರಲ್ಲೇ ಇದೆ. ನನ್ನ ಹೆಸರು ಮೌನ. ಆದರೆ ಅದು ನನ್ನ ಕ್ಯಾರೆಕ್ಟರ್ ಅಲ್ಲ. ಜನ್ಮ ಕೊಟ್ಟೋರು ಜೊತೆಗಿಲ್ದಾಗ ಜೊತೆಗಿದ್ದು ಸಾಥ್ ಕೊಡೋರೆ ಸ್ನೇಹಿತರು. ಗಾಳಿ ಇಲ್ದಿರೋ ಊರಿಲ್ಲ, ಸೆಂಟಿಮೆಂಟ್ ಇಲ್ದಿರೋ ಮನೆ ಇಲ್ಲ. ಇಲ್ಲಿ ಬದುಕೋಕೆ 100 ದಾರಿ, ಸಾಯೋದಕ್ಕೆ 1000 ದಾರಿ. ಆದರೆ ಸಾಧಿಸೋದಕ್ಕೆ ನಾವು ಹಿಡ್ದಿದ್ದೇ ದಾರಿ.
ಜರ್ನಲಿಸಮ್ ಅಂದ್ರೆ ನನ್ನ ಪ್ರಾಣ. ಆದ್ರೆ ಅದು ಸ್ಪೋರ್ಟ್ಸ್ ಅಲ್ಲ, ಪಾಲಿಟಿಕ್ಸ್ ಅಲ್ಲ, ಎಂಟರ್ಟೈನ್ಮೆಂಟ್ ಅಲ್ಲ, ಗಾಸಿಪ್ಪು ಅಲ್ಲ, ಸತ್ಯ. ಮಸಣದ ದಾರಿಯಲ್ಲಿ ಮರೆಯಾಗಿರೋ ಕತೆನೇ ಲೀಸಾ. ಇದು ಬರೀ ಹೆಸರಲ್ಲ, ನೈಜ ಕಥೆಯ ನಿಜವಾದ ಪಾತ್ರ, ಸತ್ಯ ಘಟನೆಗಳ ಸಾವಿನ ಯಾತ್ರ. ಈಗ ಹೇಳಿ ಸರ್, ಆ ಮನೆ ಕತೆ ಏನು? ಮೇಡಮ್, ನಾನು ಹೇಳೋದಕ್ಕೂ ನೀವು ಬರೆಯೋದಕ್ಕೂ ಇದೇನು ಕತೆ ಅಲ್ಲ ಮೇಡಮ್. ಈ ಜಗತ್ತಲ್ಲಿ ನಾವು ತಿಳ್ಕೊಂಡಿರೋದಕ್ಕಿಂತ ತಿಳ್ಕೊಳ್ದೇ ಇರೋದೇ ಜಾಸ್ತಿ ಇದೆ. ಒಂದ್ ವೇಳೆ ಆ ಮನೆ ಬಗ್ಗೆ, ಹುಡುಗಿ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟರು ಅದರಿಂದ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ. ಉದಾಹರಣೆಗೆ ನಾನೇ ಮೇಡಮ್. ನಿಮ್ಮಂಥವ್ರಿಗೆ ಕತೆ ಬರೆಯೋ ಆಸೆ, ನಮ್ಮಂಥವ್ರಿಗೆ ಇದರಿಂದ ಹಣ ಮಾಡೋ ಆಸೆ. ಈ ಥರ ಆಸೆಗಳಿಂದಾನೇ ಮೇಡಮ್ ಇಂಥ ಅನಾಹುತಗಳಾಗೋದು. ಅರ್ಥ ಆಗಲಿಲ್ಲ. ಕೆಲವೊಂದು ಘಟನೆಗಳು ನಿಗೂಢವಾಗಿರತ್ತೆ. ಸಾವು ಅನ್ನೋದು ಯಾವಾಗ, ಎಲ್ಲಿಂದ, ಹೇಗೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಕೆಲವೊಂದು ಕತೆ ಹೇಳಬೇಕಾದ್ರೆ ಬರುತ್ತೆ, ಬರಿಬೇಕಾದ್ರೆ ಬರುತ್ತೆ, ಓದಬೇಕಾದ್ರೆ ಬರುತ್ತೆ. ಅಷ್ಟೇ ಯಾಕೆ ಮೇಡಮ್, ನಿಮ್ಮಂಥವ್ರಿಗೆ ಸಹಾಯ ಮಾಡಬೇಕಾದ್ರೂ ಬರುತ್ತೆ. ಕೆಲವೊಂದು ಕತೆ ಹೇಳಬೇಕಾದ್ರೆ ಬರುತ್ತೆ, ಬರಿಬೇಕಾದ್ರೆ ಬರುತ್ತೆ, ಓದಬೇಕಾದ್ರೆ ಬರುತ್ತೆ. ಅಷ್ಟೇ ಯಾಕೆ ಮೇಡಮ್, ನಿಮ್ಮಂಥವ್ರಿಗೆ ಸಹಾಯ ಮಾಡಬೇಕಾದ್ರೂ ಬರುತ್ತೆ. ನಿಮಗೀಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಸಾಧನೆಗೆ ಮೊದಲನೇ ಮೆಟ್ಲೆ ಸೋಲಾಗಿರುತ್ತೆ. ಆದರೆ ಸಾಧಿಸೋರ್ಗೆ ಸಾವಿನ ಭಯನೂ ಇರಲ್ಲ, ಸನ್ಮಾನದ ಚಿಂತೆನೂ ಇರಲ್ಲ. ಸತ್ತು ಸಮಾಧಿಯಾಗಿರೋ ಸತ್ಯಕತೆನ ಹುಡ್ಕೋ ನನ್ನ ಈ ಪ್ರಯತ್ನ ಇಲ್ಲಿಗೆ ನಿಲ್ಲಿಲ್ಲ. ಸುಮ್ಮಕ್ಕೆ ಎದ್ದೋಗವ್ವ, ಪ್ಯಾಂಟು ಶರ್ಟು ಹಾಕೊಂಡು ದೆವ್ವ ಭೂತ ಕತೆ ಕೇಳಕ್ ಬಂದಿದೆಯಲ್ಲ. ನಿಂಗೇನು ಮಾಡಕ್ಕೆ ಕೆಲ್ಸ ಇಲ್ವಾ? ನಿನಗೆ ಕತೆ ಹೇಳ್ಕೊಂಡು ಕೂತ್ಕೊಂಡ್ರೆ ನನ್ನ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯ. ಸುಮ್ಮಕ್ಕೆ ಎದ್ದೋಗವ್ವ. ಆಂಟಿ, ಈ ಗಾಂಧಿ ನೋಟು ಇರೋವರೆಗೂ ಯಾರ ಹೊಟ್ಟೆ ಮೇಲೂ ತಣ್ಣೀರ್ ಬಟ್ಟೆ ಬೀಳಲ್ಲ. ಈಗಲಾದ್ರೂ ಹೇಳ್ತೀರಾ? ಆ ಮನೆಯಾಗ 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಇದ್ದೆ ಕಣವ. ಮುಂದೇನಾಯ್ತು ಹೇಳಿ. ಇಷ್ಟೇ ಕಣವ ಆ ಮನೆ ಕತೆ. ನಾನು ಆಮೇಕಿಂದ ಕೆಲಸ ಬಿಟ್ಬಿಟ್ಟೆ. ಆ ಮನೆಯವ್ರು ಎಲ್ಲಿ ಹೋದ್ರು ಅಂತ ನಂಗೂ ಗೊತ್ತಿಲ್ಲವ. ಆಂಟಿ, ಮತ್ತೇನಾದ್ರೂ ಬೇಕಿದ್ರೆ ಬರ್ತೀನಿ ಗಾಂಧಿ ನೋಟಿನ ಜೊತೆಗೆ. ಸರಿ ಸರಿ ಕಣವ.
ಏಯ್ ಡೋಂಟ್ ಟಚ್ ಮೈ ಥಿಂಗ್ಸ್. ನಾನು ಕ್ಯಾಮ್ರಾ ಏನಾದರೂ ಮುಟ್ಟಿದ್ರೆ ಸಾಯಿಸ್ಬಿಡ್ತೀನಿ. ಇಡ ಅಲ್ಲಿ. ಯಾಕೆ ಮಚ್ಚಿ, ನೀನು ಕ್ಯಾಮ್ರಾದಲ್ಲಿ ನಿನ್ನ ಬಾಯ್ ಫ್ರೆಂಡ ಇದ್ದಾನೆ, ಮುಟ್ಟಿದ್ರೆ ಮಿಸ್ ಆಗ್ತಾನೆ ಅನ್ನೋಕ್ಕೆ. ಹಾಂ, ಮುಟ್ಟಿದ್ರೆ ಸಾಯಿಸ್ಬಿಡ್ತಾಳಂತೆ. ನೋಡೆ, ಕ್ಯಾಮ್ರಾ ಆದರೂ ಸರಿ, ಬಾಯ್ ಫ್ರೆಂಡ್ ಆದರೂ ಸರಿ, ಇನ್ನೊಬ್ರು ಮುಟ್ಟಿದ್ರೆ ಉರಿಯತ್ತೆ. ಏಯ್ ನೀನು ಮಾತಾಡಬೇಡ. ಬೆಳಗ್ಗೆ ಕಾರಲ್ಲಿ ನನ್ನನ್ನೇ ಹೀಯಾಳಿಸ್ದೆ ಅಲ್ವಾ, ಚರ್ಚು ಆಶ್ರಮ ಗಲೀಜ್ ಜಾಗ ಅಂತ. ಅಯ್ಯೋ, ಇನ್ನು ಶುರು ಆಯ್ತು ಇವಳ್ದು. ನೀವೆಲ್ಲ ಫ್ರೆಂಡ್ಸ್ ಏನ್ರೆ? ಈ ಭೂಮಿ ಮೇಲೆ ಮಕ್ಕಳಾಗಲಿ ಅಂತ ಹರಕೆ ಕಟ್ಕೊಳ್ಳೋರು ಇದ್ದಾರೆ. ಇಂಥ ಮಕ್ಳಿಗೆ ಯಾಕಪ್ಪ ಜನ್ಮ ಕೊಟ್ವಿ ಅಂದ್ಕೊಳ್ಳೋರು ಇದ್ದಾರೆ. ಅಂಥದ್ರಲ್ಲಿ ನನ್ನಂಥ ಅನಾಥೆಗೆ ಏನ್ರಿ ಅನ್ನಿಸ್ಬೇಕು? ಆ ದೇವರೇ ತಂದೆ ತಾಯಿ, ಫ್ರೆಂಡ್ಸೇ ಅಕ್ಕ ತಂಗಿ ಅನ್ಕೋತೀವಿ. ಆ ದೇವ್ರಿಗೆ ನಮ್ಮ ಕಷ್ಟ ಕೇಳಿಸಲ್ಲ, ಈ ಫ್ರೆಂಡ್ಸು ನಮ್ಮ ಕಣ್ಣೀರು ಒರೆಸಲ್ಲ. ಒಟ್ನಲ್ಲಿ ನಮ್ಮ ಜೀವನ ಯಾರಿಗೂ ಬೇಡದೇ ಇರೋ ನಶ್ವರ ಅನಿಸುತ್ತೆ. ಹಣೆ ಬರಕ್ಕೆ ಯಾರೂ ಹೊಣೆ ಅಲ್ಲ. ಅವ್ರವ್ರ ಕರ್ಮನ ಅವ್ರವರೇ ಅನುಭವಿಸ್ಬೇಕು. ಹಿಂದೆ ದೊಡ್ಡವ್ರು ಹೇಳ್ತಿದ್ರು, ಗಂಡ ಹೆಂಡ್ತಿರ್ ಜಗಳ ಉಂಡು ಮಲ್ಗೋ ತನಕ ಅಂತ. ಆದರೆ ನಮ್ಮ ಜಗಳ ಕುಡ್ದಿರೋ ಕಿಕ್ಕು ಇಳಿಯೋ ತನಕ. ನಾವು ಹಿಂಗೇನೆ, ನಾಯಿಗೆ ಬಾಲ ಡೊಂಕಾದ್ರೆ ನಮಗೆ ಬುದ್ಧಿನೇ ಡೊಂಕು. ನೀನೇನಂತೀಯೇ ನಮ್ಮನೆ ಅನ್ನಪೂರ್ಣೇಶ್ವರಿ? ಈ ಡವೆಲ್ಲ ಬೇಡ, ಕಾಫಿನಾ ಟೀನಾ? ಸ್ವಲ್ಪ ತಲೆನೋವು, ಕಾಫಿ ಕೊಟ್ರೆ ಓಕೆ. ತಗೋ. ಥ್ಯಾಂಕ್ ಯು. ರಾತ್ರಿ ಜಾಸ್ತಿ ಆಗಿತ್ತು ಅನ್ಸುತ್ತೆ. ನನಗೂ ಬೆಳಗ್ಗೆ ತಲೆ ಹಿಡ್ಕೊಂಡಾಗ್ಲೇ ಗೊತ್ತಾಗಿದ್ದು. ಸರಿ ಸರಿ ಕಳಿಸ್ಕೊ. ಬರ್ಡೇ ಬೇಬಿ ಬೆಳಗ್ಗೆ ಬೆಳಗ್ಗೆನೆ ಭಗವಂತನ ಪೂಜೆ ಮಾಡ್ತಿದೆ. ಏನಿವತ್ತು ಪ್ರೋಗ್ರಾಮು? ಸರಿ ಸರಿ ಆಯ್ತು ಬಿಡು. ರಾತ್ರಿ ಆದರೆ ಬಿಯರು, ಬೆಳಗ್ಗೆದ್ರೆ ದೇವ್ರು. ಮಾಡು ಮಾಡು. ಪಾಪ ಚಿಂತೆ ಇರೋರು ಪೂಜೆಲಿ ಮಗ್ನ ಆಗಿರ್ತಾರೆ, ಪ್ರೀತಿಲಿ ಮಗ್ನ ಆಗಿರೋರು ನಂತರ ಬ್ರ್ಯಾಂಡಿಲ್ ಮಗ್ನ ಆಗಿರ್ತಾರೆ. ಕರೆಕ್ಟಾಗಿ ಹೇಳ್ದೆ ಕಣೆ. ಬ್ರ್ಯಾಂಡಿ ಜೊತೆ ಲಗ್ನ ಆಗಿರೋ ದಾಡಿ ಇಲ್ಲದೆ ಇರೋ ಲೇಡಿ ದೇವದಾಸ್ ನೀನು. ನಿನ್ನಿಂದ ನಾವು ಕಲ್ತಿರೋದಿಷ್ಟೇನೆ, ಜಾಸ್ತಿ ಕುಡಿಬೇಡ, ಗೋರಿ ಆಗ್ಬಿಡ್ತೀಯಾ. ಸಿಗರೆಟ್ ಪ್ಲೀಸ್. ಧನ್ಯವಾದಗಳು. ಲೇ ಗಜನಿ, ಲಕ್ಗೆ ವೇಟ್ ಮಾಡಬಾರ್ದು, ಲೈಫಲ್ಲಿ ಲೇಟ್ ಆಗಬಾರ್ದು. ಇನ್ನೂ ಹಲ್ಲುಚ್ತಾ ನಿಂತಿದ್ಯಲ್ಲ, ಇಂಟರ್ವ್ಯೂಗೆ ಯಾವಾಗ ಹೋಗ್ತೀಯಾ? ನೀನೇನೆ ಬೆಳಬೆಳಗ್ಗೆನೆ ಬಾತ್ರೂಮ್ಗೆ ಕ್ಯಾಮ್ರಾ ತಗೊಂಡ್ಬಿಟ್ಟಿದ್ಯಾ? ನಿನಗೇನು ಅನ್ಸಲ್ವಾ? ಏನೇನು ಅನ್ಸೋದಕ್ಕೆ ನಾನೇನು ಗಂಡ್ಸೇನೆ? ಒಳ್ಳೆ ಶಾರ್ಟ್ ಟರ್ಮ್ ಮೆಮರಿ. ಬೇಗ ರೆಡಿಯಾಗಿ ಬಾ. ಇನ್ನೂ ಹಲ್ಲುಚ್ತಾ ನಿಂತಿದ್ಯಲ್ಲ, ಇಂಟರ್ವ್ಯೂಗೆ ಯಾವಾಗ ಹೋಗ್ತೀಯಾ? ನೀನೇನೆ ಬೆಳಬೆಳಗ್ಗೆನೆ ಬಾತ್ರೂಮ್ಗೆ ಕ್ಯಾಮ್ರಾ ತಗೊಂಡ್ಬಿಟ್ಟಿದ್ಯಾ? ನಿನಗೇನು ಅನ್ಸಲ್ವಾ? ಓಕೆ ಕಣು, ಐ ಆಮ್ ಗೆಟಿಂಗ್ ಲೇಟ್. ಐಲ್ ಕ್ಯಾಚ್ ಯು ಲೇಟರ್. ಕ್ಯಾಮ್ರಾ ಏನಾದರೂ ಮುಟ್ಟಿದ್ರೆ ಓಕೆ ಬಾಯ್. ಇಡಲಿ. ಯಾಕೆ ಮಚ್ಚಿ, ಕ್ಯಾಮ್ರಾದಲ್ಲಿ ಬಾಯ್ ಫ್ರೆಂಡ ಇದಾನೆ, ಮುಟ್ಟಿದ್ರೆ ಮಿಸ್ ಆಗ್ತಾನೆ ಅನ್ನೋಕೆ. ಏಯ್ ಲೂಸು, ಕ್ಯಾಮ್ರಾ ಯಾಕೆ ಕಿತ್ಕೊಂಡೆ? ಸತ್ತರ್ ವಸ್ತು ಯೂಸ್ ಮಾಡಬಾರ್ದಂತ ಕಾಂಚರಿಂಗ್ ಸಿನಿಮಾದಲ್ಲೇ ತೋರಿಸಿದ್ದಾರೆ, ನೋಡಿಲ್ವಾ ನೀನು? ಏಯ್ ಗೂಬೆ, ರಿಯಲ್ ಲೈಫಲ್ಲಿ ತೋರಿಸೋದೆಲ್ಲ ರಿಯಲ್ ಲೈಫಲ್ಲಿ ನಡೆಯಂಗಿದ್ದಿದ್ರೆ ಇಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ಗಿಂತ ದೆವ್ವಗಳ ಪಾಪ್ಯುಲೇಷನೇ ಜಾಸ್ತಿ ಇರ್ತಿತ್ತು. ರೀಲಲ್ಲಿ ತೋರಿಸೋ ಅನ್ಬೋದ ವಿಷಯಗಳನ್ನು ರಿಯಲ್ ಆಗಿ ಯಾರೂ ನಂಬಲ್ಲ, ಅನ್ಭವಿಸ್ದಾಗಲೇ ಗೊತ್ತಾಗೋದು.
ಸಿಲ್ಲಿಯಾಗಿ ಮಾತಾಡ್ಬೇಡ್ವೆ. ಇಲ್ಲಿ ದೇವರು ನಾವೇನೆ, ದೆವ್ವನೂ ನಾವೇನೆ. ಒಳ್ಳೇದು ಮಾಡಿದ್ರೆ ದೇವರು ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ದೆವ್ವ ಅಂತಾರೆ. ಮನುಷ್ಯ ತಾನು ಬದುಕೋಕ್ಕೋಸ್ಕರ ದೇವರು ದೆವ್ವ ಅನ್ನೋದನ್ನ ಕ್ರಿಯೇಟ್ ಮಾಡಿ ಬಿಸ್ನೆಸ್ ಮಾಡ್ಕೊಂಡೆ ನಾನು ಅಷ್ಟೇ. ಬಿಸ್ನೆಸ್ ಮಾಡ್ಕೊಂಡ್ಬಿಡಕ್ಕೆ ಅದೇನು ಮಾರ್ಕೆಟಲ್ಲಿ ಸಿಗೋ ಬದನೆಕಾಯೋ ಬೆಂಡೆಕಾಯೋ ನೋಡೆ. ದೇವರು ಅನ್ನೋ ಹಸು ಹಿಂದೆ ಹೋದ್ರೆ ಹಾಲು ಸಿಗುತ್ತೆ, ದೆವ್ವ ಅನ್ನೋ ಹಂದಿ ಹಿಂದೆ ಹೋದ್ರೆ ಹೇಸಿಗೆ ಸಿಗುತ್ತೆ. ಡಿಸೈಡ್ ಮಾಡ್ಕೊ, ಇಲ್ಲೇ ಇರ್ತೀಯಾ ಇಲ್ಲ ನನ್ನ ಜೊತೆ ಬರ್ತೀಯಾ? ಇರೇ, ನಾನು ಬರ್ತೇನೆ. ಡೋರ್ ಕ್ಲೋಸ್ ಮಾಡ್ಕೊಂಡು ಬಾ. ನೀನೆಲ್ಲಿದ್ಯೋ? ಹೌದಾ, ನಾವಿವಾಗ ಹೊರಟಿದ್ದೀವಿ. ಒಂದು ½ ಬಂದ್ಬಿಡ್ತೀವಿ. ಓಕೆ. ಓ ಶಿಟ್, ನನ್ನ ಮೊಬೈಲ್ನ ಮೇಲೆ ಬಿಟ್ಟು ಬಂದೆ. ಪ್ಲೀಸ್ ವೇಟ್ ಮಾಡ್ರೆ ತಗೊಬಂದ್ಬಿಡ್ತೀನಿ. ನೆರಳು ನೋಡಿದ್ರೇ ಹೆದರ್ಕೊಳ್ಳೋಂಥ ಪುಕ್ಲಿ. ಇನ್ನು ಕರೆಂಟ್ ಇಲ್ದಿರೋ ಕತ್ಲಲ್ಲಿ ಅದೇನು ಎಡ್ವರ್ಟ್ ಮಾಡ್ಕೊತಾಳೋ ಏನೋ. ಬೇಗ ಬರಕ್ಕೇಳೆ. ಏ ಸಿಂಚು, ಇನ್ನ ಎಷ್ಟೊತ್ತೇ? ಬೇಗ ಬಾ. ಬರ್ತಾ ಇದೀನಿ ತಾಳೆ. ಲೇ ಮಚ್ಚಿ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಹೋಗೋದಕ್ಕೆ ನಾ ಹೋಗ್ತಾ ಇರೋದು ಪಾರ್ಟಿಗೂ ಅಲ್ಲ ಪಬ್ಗೂ ಅಲ್ಲ, ರಿಸೆಪ್ಷನ್ಗೆ. ಬೇಗ ಬಾರೆ. ಏ ಆದಿ, ಗ್ಯಾಸ್ ಆಫ್ ಮಾಡಿಲ್ವೇನೆ ದಡ್ಡಿ? ಸ್ಮೆಲ್ ಬರ್ತಾ ಇದೆ, ಆಫ್ ಮಾಡ್ಬಿಟ್ಟು ಬರ್ತೀನಿ ಇರು. ಸಿಂಚು, ಎಲ್ಲೇ ಇದೆಯಾ? ಕಾಣಿಸ್ತಾನೆ ಇಲ್ವಲ್ಲೇ ಕರಡಿ? ಯಾ ಕಡೆ ನೋಡು. ಸಿಂಚು, ಏ ಎಲ್ಲೇ ಇದೆಯಾ? ಸಿಂಚು, ಎಲ್ಲೋದಪ್ಪ? ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಇನ್ನೆಲ್ಲೇ ಹೋದ್ಲು ಇವಳು? ಇಲ್ಲೂ ಕಾಣಿಸ್ತಾ ಇಲ್ಲ ಕಣೆ. ಗ್ಯಾಸ್ ಸ್ಮೆಲ್ಲೂ ಇಲ್ಲ, ಆನೂ ಆಗಿಲ್ಲ. ಎಲ್ಲಿ ಹೋದ್ಲು ಇವಳು? ಅದಕ್ಕೆ ಹೇಳೋದು ಕತ್ಲಲ್ಲಿ ಕರಡಿನ ಬಿಡಬಾರ್ದು ಅಂತ. ಬಂದ್ರೆ ಹುಡ್ಕಣ. ಸರಿ ನಡಿ. ಸಿಂಚು,
ಸಿಂಚು 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 ಎಲ್ಲೇ ಇದೆಯಾ? ಸಿಂಚು ಎಲ್ಲೂ ಹೋದ್ಲು? ಸಿಂಚು 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 ಎಲ್ಲಿದ್ಯಾ? ಏನಿದು ಮುಂದೆ ಕತೆನೇ ಇಲ್ವಲ್ಲ, ಎಲ್ಲ ಖಾಲಿ ಖಾಲಿ ಇದೆ. ಹಲೋ ಹಲೋ, ಯಾರು? ನಾನು ಯಾರು ಅಂತ ನಿಮಗೂ ಗೊತ್ತಿಲ್ಲ, ನೀವ್ಯಾರು ಅಂತ ನನಗೂ ಗೊತ್ತಿಲ್ಲ.
ಮತ್ತೆ ಯಾಕ್ರಿ ಫೋನ್ ಮಾಡಿದ್ರಿ? ಕೂಲ್ ಮೇಡಮ್, ಕೂಲ್. ಫ್ರಮ್ ಅಡ್ರೆಸ್ ಇಲ್ಲದೆ ಇರೋ ಕೊರಿಯರು ಇನ್ಕಂಪ್ಲೀಟ್ ಆಗಿರೋ ಕತೆ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಆಗಿದ್ದೀರಾ ಅನ್ಸುತ್ತೆ. ಐ ಆಮ್ ವೆರಿ ಸಾರಿ. ನನ್ನ ಹೆಸರು ಮುತ್ತು ಅಂತ. ಆ ಇನ್ಕಂಪ್ಲೀಟ್ ಆಗಿರೋ ಕತೆನ ಬರ್ದೋನು ನಾನೇ, ಕೊರಿಯರ್ ಮಾಡಿದ್ದು ನಾನೇ, ನಿನ್ನೆ ಸೈಬರ್ ಕೆಫೆಲಿ ನಿಮ್ಮ ಪರ್ಸ್ ಕೊಟ್ಟಿದ್ದು ನಾನೇ. ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಹೌದು, ಗೂಗಲ್ ಡ್ರೈವಲ್ಲೇ ಕಳಿಸಿದ್ದೀನಿ. ಓಕೆ ಮೇಡಮ್. ಹಾಂ, ನಿಮ್ಮ ಪರ್ಸು. ಓ, ಥ್ಯಾಂಕ್ ಯು. ಇಟ್ಸ್ ಓಕೆ ಮ್ಯಾಮ್. ನೆನಪಾಯ್ತಾ ಮೇಡಮ್? ನೆನಪೇನೂ ಆಯಿತು, ಆದರೆ ಈ ಬುಕ್ಕನ್ನು ನನಗೆ ಯಾಕೆ ಕಳಿಸಿದ್ರಿ? ನನ್ನ ಅಡ್ರೆಸ್ಸು ಫೋನ್ ನಂಬರು ನಿಮ್ಗೆ ಯಾರು ಕೊಟ್ಟರು? ಮೇಡಮ್, ಸೈಬರಲ್ಲಿ ಬರೀ ಪರ್ಸ್ ಮಾತ್ರ ಸಿಗಲ್ಲ, ಅಡ್ರೆಸ್ಸು ಫೋನ್ ನಂಬರ್ ಕೂಡ ಸಿಗುತ್ತೆ. ಪತ್ತೇದಾರಿ ಕೆಲಸ ಏನೋ ಚೆನ್ನಾಗೇ ಮಾಡಿದ್ದೀರಾ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತು ತಾನೇ? ನೀವು ಹಾಗೆ ಮಾಡಲ್ಲ ಅಂತ ಗೊತ್ತು ಮೇಡಮ್. ಅದು ಹೇಗೆ ಹೇಳ್ತೀರಾ? ನಂಬಿಕೆ ಮೇಡಮ್. ಅಷ್ಟೊಂದು ನಂಬಿಕೆ ಒಳ್ಳೇದಲ್ಲ ಮುತ್ತು ಅವರೇ. ನಾವು ನೀವು ಈ ಭೂಮಿ ಮೇಲೆ ನಿಂತಿರೋದೇ ಬಿದ್ದೋಗಲ್ಲ ಅನ್ನೋ ನಂಬಿಕೆ ಮೇಲೆ ಮೇಡಮ್. ಸರಿ, ಈ ಬುಕ್ ಕಳಿಸಿರೋ ಉದ್ದೇಶ ಏನು ಅಂತ ಹೇಳಿ. ನಿನ್ನೆ ನಿಮ್ಮನ್ನು ನೋಡಿದಾಗಲೇ ಅನ್ಕೊಂಡೆ ಮೇಡಮ್, ನನ್ನ ಕಥೆಯಲ್ಲಿ ಬರೋ ಲೀಸಾ ಅನ್ನೋ ಪಾತ್ರನ ನೀವೇ ಮಾಡಬೇಕು ಅಂತ. ಇದ್ರ ಬಗ್ಗೆ ನಿಮ್ಮ ಹತ್ರ ಡೀಟೇಲ್ ಆಗಿ ಮಾತಾಡಬೇಕಾಗಿತ್ತು. ನಾಳೆ ಬೆಳಿಗ್ಗೆ ಮೀಟ್ ಮಾಡೋಕ್ಕಾಗುತ್ತಾ ಮೇಡಮ್? ಅಲ್ಲ ರೀ, ಒಂದ್ಸರಿ ಮುಖ ನೋಡ್ಬಿಟ್ಟು ಮೀಟ್ ಮಾಡಬೇಕು ಅಂತಿದ್ದೀರಲ್ಲ, ಯಾರು ನೀವು? ಯಾವ ಊರು ನಿಮ್ಮದು? ಮೇಡಮ್, ನಾನು ಅಪ್ರೋಚ್ ಮಾಡ್ತಿರೋ ರೀತಿ ತಪ್ಪಾಗಿರ್ಬೋದು, ಆದರೆ ನನ್ನ ಉದ್ದೇಶ ಅಲ್ಲ. ಒಂದು ಹಣ್ಣು ಸರಿ ಇಲ್ಲ ಅಂದ ಮಾತ್ರಕ್ಕೆ ಇಡೀ ಮರನೇ ಸರಿ ಇಲ್ಲ ಅಂತ ಫಿಕ್ಸ್ ಆಗಿಬಿಡಿ ಮೇಡಮ್. ಸರಿ ಮುತ್ತು ಅವರೇ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿಬಿಟ್ಟು ನಿಮಗೆ ಟೆಕ್ಸ್ಟ್ ಮಾಡ್ತೀನಿ. ಓಕೆ ಮೇಡಮ್. ಓಕೆ. ಯಾರು? ಯಾರು?
You need to change your lifestyle. Seriously. Sure, doctor. I will try. ಆಸ್ ಎ ಡಾಕ್ಟರ್ ನಾನು ನಿನಗೆ ನಿದ್ರೆ ಮಾತ್ರ ಕೊಡೋ ಹಾಗಿಲ್ಲ. ಆದರೆ ನಿನಗೆ ನಿದ್ರೆ ಬರ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅನ್ನೋ ಕಾರಣಕ್ಕೆ ಈ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀನಿ. ಇಟ್ಸ್ ಬೆಟರ್ ಇಫ್ ಯು ಅವಾಯ್ಡ್ ದಿಸ್. ತಗೊಳ್ಳಿ ತಾತ ಊಟ. ನಿನ್ನೂಟ ನನಗೆ ಕೊಟ್ಟು ನೀನೇನಮ್ಮ ತಿಂತೀಯ? ಅನ್ನ ಬೇಕಾಗಿರೋದು ಹಸ್ವಾಗಿರೋರಿಗೆ. ನಂಗೆ ಹಸ್ವಿಲ್ಲ ತಾತ, ನೀವೇ ತಿನ್ನಿ ತಾತ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಂಥ ದೊಡ್ಡ ಮಾತಮ್ಮ. ಆ ದೇವರು ನಿನ್ನ 100 ಕಾಲ ಚೆನ್ನಾಗಿಟ್ಟಿರಲಿ. ತಾತ ಎಲ್ಲೋಗ್ತಿದ್ದೀರಾ ತಾತ? ನೀನೇ ಹೇಳ್ದಲ್ಲಮ್ಮ, ಅನ್ನ ಬೇಕಾಗಿರೋದು ಹಶ್ವಾದವ್ರಿಗೆ ಅಂತ. ಹಶ್ವಾಗಿರೋದು ನನಗಲ್ಲಮ್ಮ, ನನ್ನ ಮಗಳಿಗೆ. ಮತ್ತೆ ನಿಮ್ಗೆ ಹಸ್ವಾಗ್ತಾ ಇಲ್ವಾ ತಾತ? ನನ್ಗೆ ಹಶ್ವಾದ್ರೆ ನಾನು ತಡ್ಕೋತೀನಮ್ಮ, ಆದರೆ ನನ್ನ ಮಗಳಿಗೆ ಹಶ್ವಾದ್ರೆ ನಾನು ತಡ್ಕೊಳ್ಳಲ್ಲಮ್ಮ.
ಟೀಚರ್ ಟೀಚರ್ ನಂಗೆ ಅಪ್ಪ ಅಮ್ಮ ಇಲ್ವಾ? ಅವರು ಎಲ್ಲೋಗಿದ್ದಾರೆ? ಅವರು ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಿದಾರಮ್ಮ. ಮತ್ತೆ ನನ್ನ ನೋಡಕ್ಕೆ ಯಾವಾಗ ಬರ್ತಾರೆ? ಬರ್ತಾರಮ್ಮ, ಖಂಡಿತ ಬರ್ತಾರೆ. ಆದಷ್ಟು ಬೇಗ ಬರ್ತಾರೆ. ಏನು ಯೋಚನೆ ಮಾಡ್ತಾ ಇದೀಯಾ? ಈ ಜಾಗಕ್ಕೆ ಬಂದಾಗೆಲ್ಲ ಮರ್ತಿರೋ ಒಂದಲ್ಲ ಒಂದು ನೆನಪು ಕಣ್ಣಲ್ಲಿ ನೀರು ತರಿಸುತ್ತೆ ಟೀಚರ್. ನೆನಪುಗಳು ನೆನಪಾಗೋದೆ ನಗ್ಸೋಕೆ ಅಳ್ಸೋಕೆ. ಅದನ್ನು ನೆನಿಲೂಬಾರ್ದು, ಮರಿಲೂಬಾರ್ದು. ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ಸ್ಪೆಕ್ಸ್. ಆ ದೇವರು ತಂದೆ ತಾಯಿನ ಕಿತ್ಕೊಂಡು ನಿಮ್ಮ ರೂಪದಲ್ಲಿ ಅವ್ರನ್ನ ನೋಡೋ ಹಾಗೆ ಮಾಡ್ದ. ನೀವು ಥ್ಯಾಂಕ್ಸ್ ಹೇಳಬಾರ್ದು, ಆಶೀರ್ವಾದ ಮಾಡಬೇಕು. ಈ ತಾಯಿ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತಮ್ಮ. ಬಾ. ಮತ್ತೆ ಹೇಗಿದೆಯಾ? ಹೇಗೆ ನಡೀತಿದೆ ನಿನ್ನ ಕೆಲಸ ಎಲ್ಲ? ಅಯ್ಯೋ, ಅದೇ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಮಾಡೋ ಕೆಲಸ ಬೋರ್ ಆಗೋಗಿದೆ ಟೀಚರ್. ಇರೋ 4 ಜನ ಫ್ರೆಂಡ್ಸು ಹೋದ್ಮೇಲೆ ಜೀವನ ಯಾಕೋ ಒಂಟಿ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಕಣ್ಣು ಮುಚ್ಚಿದ್ರೆ ಕನಸು ಕಾಡುತ್ತೆ, ಕಣ್ಣು ಬಿಟ್ಟರೆ ನೆನಪು ಕಾಡುತ್ತೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನೂ ಮಾಡಬೇಡ. ಒಂದು ಒಳ್ಳೆ ಹುಡುಗನ ನೋಡಿ ಲವ್ ಮಾಡಿ ಮದುವೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಲವ್ವು ಮದುವೆ ಸೆಕ್ಸ್ ಅನ್ನೋ ಹೆಸರಲ್ಲಿ ಲವ್ ಮಾಡ್ತಾರೆ. ಕೆಲಸ ಎಲ್ಲ ಆದಮೇಲೆ ಬಿಟ್ಟೋಗೋ ಯೋಚನೆ ಮಾಡ್ತಾರೆ. ಆಸೆಗುಟ್ಟಿರೋ ಮಕ್ಕಳು ಈ ಥರ ಅನಾಥಾಶ್ರಮದಲ್ಲಿ ಬಂದು ಫಿಕ್ಸ್ ಆಗ್ತಾರೆ. ನನಗೆ ಈ ಥರ ಲವ್ವು ಮದುವೆ ಮೇಲೆ ನಂಬಿಕೆನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ಪ್ಲೀಸ್ ನನ್ನ ಜೊತೆ ಬಂದ್ಬಿಡಿ ಟೀಚರ್. ಸಾರಿ ಮಗಳೇ, ನಾನು ಯಾರಿಗೂ ಕಷ್ಟ ಕೊಡಬಾರ್ದು ಅಂತ ಇಲ್ಲಿಗೆ ಬಂದಿದ್ದೀನಿ. ನಾನು ನಿನ್ನ ಜೊತೆ ಬಂದು ನಿನಗೆ ಭಾರ ಆಗೋಕ್ಕೆ ನನಗಿಷ್ಟ ಇಲ್ಲ. ನಾನು ಇಲ್ಲೇ ಇರ್ತೀನಿ. ತಾಯಿ ಥರ ನೋಡಿಕೊಂಡು ವಿದ್ಯೆ ಹೇಳ್ಕೊಟ್ಟು ಗುರು ನೀವು ನನಗೆ ಯಾವತ್ತೂ ಭಾರ ಆಗಲ್ಲ. ಎಲ್ಲರೂ ಇದ್ದು ಯಾರೂ ಇಲ್ಲದೆ ಇರೋ ಅನಾಥರ ಥರ ನೀವು ಇಲ್ಲಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನನ್ನ ಜೊತೆ ಬಂದ್ಬಿಡಿ ಟೀಚರ್. ಅನಾಥರು ನಾವಲ್ಲ ಮಗಳೇ. ಜೀವ ಕೊಟ್ಟು ಜನ್ಮ ಕೊಟ್ಟೋರ್ನ ಕಿತ್ಕೋತಾನಲ್ಲ ಆ ದೇವರು ಅನಾಥ. ಎಲ್ಲ ಇದ್ದು ಸಾಕೋ ಯೋಗ್ಯತೆ ಇಲ್ಲದೆ ಹೆತ್ತವ್ರನ್ನ ಅನಾಥಾಶ್ರಮಕ್ಕೆ ತಂದು ಬಿಡ್ತಾರಲ್ಲ ಅಂಥ ಮಕ್ಕಳು ಅನಾಥರು. ನಾನು ಇಲ್ಲೇ ನೆಮ್ಮದಿಯಾಗಿದ್ದೀನಿ. ನಾನು ಎಲ್ಗೂ ಬರಲ್ಲ. ಬಲವಂತ ಮಾಡಬೇಡ ಮಗಳೇ. ಈ ಮಕ್ಕಳಿಗೆ ಒಂದೊಳ್ಳೆ ಗುರುವಾಗಿ ಇವ್ರ ಜೀವನನ ರೂಪಿಸ್ಬೇಕು ಅನ್ನೋದೇ ನನ್ನ ಗುರಿ. ನಾನು ಎಲ್ಗೂ ಬರಲ್ಲ. ಸಾರಿ ಟೀಚರ್, ನಾನು ಬರೀ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ, ಈ ಮಕ್ಳ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ನೀವು ಇಲ್ಲ ಅಂದರೆ ಇವ್ರು ಇನ್ನೂ ಒಂದು ಸರಿ ಅನಾಥರಾಗ್ಬಿಡ್ತಾರೆ. ನನಗಿಂತ ಜಾಸ್ತಿ ನಿಮ್ಮ ಅವಶ್ಯಕತೆ ಅವ್ರಿಗೇ ಇದೆ. ಬಾಯ್ ಟೀಚರ್. ಆದರೂ ಮನೆಯಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ಬೋದಲ್ಲ? ಹೋಗು, ಅದೆಲ್ಲೋ ಮೀಟಿಂಗ್ ಇದೆ ಅಂದಲ್ಲ. ಸರಿ ಟೀಚರ್, ಬಾಯ್. ಬಾಯ್. ಹುಷಾರು. ಹಲೋ ಮೇಡಮ್, ಎಲ್ಲಿದ್ದೀರಾ? ಮುತ್ತು ಅವರೇ, 5-10 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀನಿ. ಓಕೆ ಮೇಡಮ್. ಓಕೆ. ಇವರೇನಾ? ಹಾಯ್, ಪ್ಲೀಸ್ ಕೂತ್ಕೊಳ್ಳಿ. ಮೇಡಮ್, ಏನಾದರೂ ತಗೊತೀರಾ? ನೋ ಥ್ಯಾಂಕ್ಸ್. ಆರ್ಡರ್ ಸರ್. 2 ಮಿನಿಟ್ಸ್. ಕತೆ ಹೇಗಿತ್ತು ಮೇಡಮ್?
ಕ್ಲೈಮ್ಯಾಕ್ಸ್ ಇಲ್ಲದೆ ಇರೋ ಕತೆ ಓದಿ ಖುಷಿ ಆಯಿತು. ಆದರೆ ಒಂದು ಡೌಟು, ಯಾಕೆ ಕತೆ ಕಂಪ್ಲೀಟ್ ಮಾಡಿಲ್ವಾ? ಕ್ಯೂರಿಯಾಸಿಟಿಗೋಸ್ಕರ ಮೇಡಮ್. ಕ್ಯೂರಿಯಾಸಿಟಿನಾ? ಅರ್ಥ ಆಗಿಲ್ಲ. ನೀವು ಪೂರ್ತಿ ಕತೆ ಕಳಿಸಿದ್ದಿದ್ರೆ ನೀವು ಇಲ್ಲಿಯವರಿಗೆ ಬರ್ತಾನೂ ಇರಲಿಲ್ಲ, ನಿಮಗೆ ಈ ಕ್ಯೂರಿಯಾಸಿಟಿನೂ ಇರ್ತಾ ಇರಲಿಲ್ಲ. ಮೊನ್ನೆ ನಿಮ್ಮನ್ನ ನೋಡಿದಾಗಲೇ ಡಿಸೈಡ್ ಮಾಡಿದೆ ಈ ಕತೆಗೆ ನೀವೇ ಹೀರೋಯಿನ್ ಅಂತ. ಆ್ಯಕ್ಟ್ ಮಾಡ್ತೀರಾ ಮೇಡಮ್? ನನಗೆ ಬುಕ್ ಓದೋ ಅಭ್ಯಾಸ ಇದೆ, ಆದರೆ ಆ್ಯಕ್ಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಮುತ್ತೋರೆ. ನಾನಿಲ್ಲಿ ಬಂದಿದ್ದು ಕ್ಯೂರಿಯಾಸಿಟಿಯಿಂದ ಅಲ್ಲ, ಈ ನಿಮ್ಮ ಬುಕ್ಕನ್ನು ರಿಟರ್ನ್ ಮಾಡೋಕ್ಕಷ್ಟೆ. ಇನ್ನೊಂದು ಸಲ ಯೋಚನೆ ಮಾಡಿ ಮೇಡಮ್. ಡಿಸೈಡ್ ಮಾಡಿದ್ದಾಗಿದೆ, ಯೋಚನೆ ಮಾಡೋ ಚಾನ್ಸೇ ಇಲ್ಲ. ಐ ಆಮ್ ರಿಯಲಿ ಸಾರಿ ಮುತ್ತೋರೆ. ನೈಸ್ ಮೀಟಿಂಗ್ ಯು. ಇಟ್ಸ್ ಓಕೆ. ಏನಿದು ಕೆಟ್ಟ ಸ್ಮೆಲ್ಲು? ಏನದು ಸೌಂಡು? ಇಲ್ಲೇನಾಗ್ತಿದೆ?
ತಪ್ಪಾಯ್ತು ಇಷ್ಟೊತ್ತಲ್ಲಿ. ಇದೇಂಗ್ ಬಿತ್ತು? ಹಾಂ, ಇದನ್ನ ಬೇರೆ ಇಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾವಿದನ್ನು ಬಿಟ್ಟರು ಇದು ನಮ್ಮನ್ನು ಬಿಡಲ್ಲ ಅನಿಸುತ್ತೆ. ಫೋಟೋನಾ? ಗಾಳಿಗೆ ಬಿದ್ದಿರಬೇಕು. ವಾಪಸ್ ಕೊಟ್ಟಿದ್ದ ಬುಕ್ಕು ಇಲ್ಲಿಗೆ ಹೆಂಗೆ ಬಂತು?
ಯಾರದು? ಯಾರು? ಯಾಕೆ ಇಷ್ಟೊತ್ತು? ಯಾಕೆ ಇಷ್ಟೊಂದು ಸ್ವೆಟ್ ಆಗಿದೆಯಾ? ಯಾಕೆ ಹುಷಾರಿಲ್ವಾ? ಸರ್ವರ್ ಹೋಗೋಕ್ಕೂ ಸಾರಾಯೇ ಮದ್ದು. ಹುಷಾರಿಲ್ಲ ಅಂದರೆ ತಗೋ, ಸರಿ ಹೋಗುತ್ತೆ. ಹಾಸ್ಪಿಟ್ಲಲ್ಲಿ ಇದ್ದೀನಂತ ಮೆಸೇಜ್ ಮಾಡಿದ್ದಲ್ಲ, ಏನಂದ್ರು ಡಾಕ್ಟ್ರು? ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಡಿಸೀಸ್. ಕೆಲವೊಬ್ರು ಕತೆ ಓದುವಾಗ ಕಲ್ಪನೆ ಮಾಡ್ಕೋತಾರೆ, ಇನ್ನು ಕೆಲವರು ಕತೆ ಕೇಳಿದ್ಮೇಲೆ ಭ್ರಮೆಲಿರ್ತಾರೆ. ಕತೆ ಓದಿದ್ಮೇಲೆ, ಕತೆ ಕೇಳಿದ್ಮೇಲೆ ಕೆಲವರು ಅದನ್ನು ಕನಸಲ್ಲಿ ಕಂಟಿನ್ಯೂ ಮಾಡ್ತಾರೆ. ಈ 3 ವಿಷಯ ನಿನ್ನಲ್ಲಿದೆ, ಆದರೆ ಇದ್ಯಾವುದು ಸತ್ಯನೇ ಅಲ್ಲ. ಯು ಹ್ಯಾವ್ ಟು ಓವರ್ಕಮ್ ದಿಸ್. ನಾವು ನಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅದನ್ನು ಬಿಟ್ಟು ಮನಸ್ಸು ನಮ್ಮನ್ನ ಕಂಟ್ರೋಲ್ ಮಾಡಿದ್ರೆ ಈ ರೀತಿ ಆಲೋಚನೆಗಳೆಲ್ಲ ಬರುತ್ತೆ. ನೋಡು ಲಿಸಾ, ಸುಮ್ಮನೆ ಇಲ್ದಿರೋದೆಲ್ಲ ಯೋಚನೆ ಮಾಡಿ ಡ್ರಿಂಕ್ಸು, ಡ್ರಗ್ಸು, ಟ್ಯಾಬ್ಲೆಟ್ ಅಂಡ್ ಅಡಿಕ್ಟ್ ಆಗಿ ಯಾಕೆ ನಿನ್ನ ಲೈಫ್ನ ಹಾಳು ಮಾಡ್ಕೋತೀಯ? ನಿನ್ನ ಲೈಫಿಂದ ಬೇರೆಯವ್ರಿಗೆ ಎಷ್ಟು ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡು. ಆಗ ನೀನು ಖುಷಿಯಾಗಿರ್ತೀಯ, ಬೇರೆಯವರು ಖುಷಿಯಾಗಿರ್ತಾರೆ. ಯು ಆಲ್ ಆರ್ ಯಂಗ್ಸ್ಟರ್ಸ್, ಲೀಡ್ ಎ ಹ್ಯಾಪಿ ಲೈಫ್. ಹಾಂ, ಸುಳ್ಳೆ ಅಲ್ಲ ಅನ್ನೋದನ್ನ ಯಾರಿಂದಲೂ ಸತ್ಯ ಮಾಡೋಕ್ಕಾಗಲ್ಲ. ಸತ್ಯನೇ ಅಲ್ಲ ಅನ್ನೋದನ್ನ ಯಾರಿಂದಲೂ ಸುಳ್ಳು ಮಾಡೋಕ್ಕಾಗಲ್ಲ.